ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ನಿನ್ನ ಮನೆ ಮುಂದೆ ನನಗಾದ ಅವಮಾನ ನನಗಿನ್ನೂ ಕಣ್ಣಾಗಿದೆ. ಅದೆಲ್ಲ ಮರ್ತು ನೀ ಬಂದ ತಕ್ಷಣ ಬಾಪ ಅಂತ ಮನೆ ಒಳಗೆ ಸೇರ್ಸ್ಕೊಂಡ್ ಬಿಡ್ಬೇಕಾ? ನೀನು ನನ್ನ ಕಾಲ್ ಧೂಳಿಗೂ ಸಮ ಇಲ್ಲ. ನಿನ್ನಂತವ್ರನ್ನ ನನ್ನ ಚಪ್ಪಲಿ ಬಿಡೋ ಜಾಗದಲ್ಲಿ ಬಿಡೋದಕ್ಕೂ ಯೋಗ್ಯತೆ ಇಲ್ಲ. ಮಾವ, ನೀವು ತುಂಬಾ ಅತಿಯಾಗಿ ಮಾತಾಡ್ತಾ ಇದ್ದೀರಾ. ಏಯ್, ನಿಮ್ಮ ಅಣ್ಣ ಮಾಡಿರೋ ಅತಿಗಳ ಮುಂದೆ ಇದ್ಯಾವ ಮಹಾ? ಸುಮ್ಮನೆ ನಿಂತ್ಕೋ. ಏನೋ ಇಲ್ಲೇ ನಿಂತ್ಕೊಂಡಿದ್ದೀಯಾ? ಸುಮ್ಮನೆ ಹೋದ್ರೆ ಸರಿ, ಇಲ್ಲ ಅಂದ್ರೆ ನಾನೇನ್ ಮಾಡ್ತೀನಿ ನನಗೆ ಗೊತ್ತಿಲ್ಲ. ಮಾವ, ಅಣ್ಣ ಬಂದಿರೋದು ನನಗೋಸ್ಕರ. ಬರ್ಬೇಡ ಅನ್ನೋಕ್ಕೆ ಯಾರಿಗೂ ಅಧಿಕಾರ ಇಲ್ಲ. ತುಳಸಿ, ನಿನ್ನ ನಾಲ್ಗೆ ಹದ್ದು ಮೀರ್ತಾ ಇದೆ. ರೀ, ಅವಳು ಮಾತಾಡಿದ್ರೆ ನಾಲ್ಗೆ ಹದ್ಮೀರ್ತಾ ಇದೆ. ನೀವು ಅವಳ ಅಣ್ಣನ ಮನೆ ಬಾಗ್ಲಲ್ಲಿ ನಿಲ್ಸ್ಕೊಂಡು ಅವಮಾನ ಮಾಡ್ತಾ ಇದ್ದೀರಲ್ಲ, ಇದು ಸರಿನಾ? ಅತ್ತೆ, ಈ ಶಿವಣ್ಣ ಮಾವಂಗ್ ಎಷ್ಟೆಲ್ಲ ಅವಮಾನ ಮಾಡಿದ್ದಾರೆ, ಎಲ್ಲ ಮರ್ತ್ ಬಿಡ್ತೀರಲ್ವಾ? ನಿಮ್ ತವ್ರ ಮನೆಯವ್ರು ಬಂದ್ರೆ ಸಾಕು, ಮಾವಂಗ್ ಬರೀ ಕಡೆಗಣ್ಸ್ ಮಾತಾಡ್ತೀರಾ. ನಿನ್ ಬಾಯಿ ಮುಚ್ಕೊಂಡು ನಿಂತ್ಕೊಂಡ್ರೆ ಸರಿ, ಇಲ್ಲ ಅಂದ್ರೆ ನೀನ್ ಬಸ್ರಿ ಅನ್ನೋದು ನೋಡಲ್ಲ, ತೆಗೆದ್ 4 ಬಾರಿಸ್ತೀನಿ. ಸಾಕ್ ಸುಮ್ಕಿರು ಅತ್ಗೆ. ಈಗ ನನ್ನ ಮಗಳು ಏನ್ ಅನ್ಬಾರ್ದು ಅಂದ್ಬಿಟ್ಲು ಅಂತ ಅವಳ ಮ್ಯಾಗ ಕೆಂಡ ಕಾರ್ತಾ ಇದ್ಯಾ? ಅದೇನೋ ಹೇಳ್ತಾರಲ್ಲ, ಇದ್ದಿದ್ದಂಗೆ ಹೇಳಿರೆ ಎದ್ದು ಬಂದ್ ಎದಿಗೋದ್ರು ಅಂತ ಹಂಗಾಯ್ತು ನೋಡು. ಈಗ ಬಾಯಿ ಮುಚ್ಕೊಂಡು ನಿಂತ್ಕೋತೀರಾ? ಇನ್ನೇನೋ ಮುಖ ನೋಡ್ತಾ ನಿಂತಿದ್ಯಾ? ಹೊರಟೋಗ ಇಲ್ಲಿಂದ. ಅಪ್ಪ, ಏನು ಅಂತ ಮಾತಾಡ್ತಾ ಇದೀಯಾ? ಅವ್ರು ಯಾಕೆ ಆಚೆ ಹೋಗ್ಬೇಕು? ಮತ್ತಿನ್ನೇನು ಶತ್ರುನ ಮನೆ ಒಳಗೆ ಸೇರ್ಸೊಂತಿದ್ಯಾ? ಯಾರಪ್ಪ ಶತ್ರು? ಯಾಕೆ ಹಳೆ ದ್ವೇಷನೆಲ್ಲ ಎತ್ತಾಗ್ತಾ ಇದೆಯಾ? ಎಲ್ಲ ಮರೆತು ಅವರೇ ಮನೆ ಬಾಗ್ಲಿಗೆ ಬಂದಿರುವಾಗ ನಾವು ದ್ವೇಷ ಸಾಧಿಸೋದು ಸರಿ ಅಲ್ಲ. ಅಷ್ಟಕ್ಕೂ ತುಳಸಿ ಅಧ್ಯಕ್ಷೆ ಆದ್ಲು ಅಂತ ಸಂಭ್ರಮ ಪಡ್ತಿದ್ಯಲ್ಲ, ಈ ಸಂಭ್ರಮಕ್ಕೆ ಯಾರು ಕಾರಣ? ಶಿವಣ್ಣನೇ ತಾನೆ? ಇದನ್ನ ಮರಿಬೇಡ. ಬಾಬಾ, ಅಪ್ಪನ ಮಾತನ್ನ ಮನ್ಸ್ಗೆ ಹಾಕೋಬಿಡಿ. ಬನ್ನಿ ಒಳಗೆ. ಬಾಬಾ, ಇನ್ನು ಏನ್ ಯೋಚನೆ ಮಾಡ್ತಿದ್ಯಾ? ಇನ್ನು ನಿನ್ನ ಯಾರು ತಡೆಯಕ್ಕಾಗೋದಿಲ್ಲ. ಒಳಗಡೆ ಬಾ. ಬಾ ಬಾ. ಕೆಂಪ, ಬಾ. ನೋಡ್ದ ಅಣ್ಣ, ಆ ತುಳಸಿಗೆ ಅಧಿಕಾರ ಗೊತ್ತಿದ್ದಂಗೆ ನಿನ್ನ ಮಗನು ಹೆಂಗ್ ಬದ್ಲಾದ ಅಂತ. ನಿನ್ನ ಮಾತಿಗೆ 3 ಕಾಸಿನ ಬೆಲೆನೂ ಇಲ್ದಂಗಾಗೋಯ್ತು. ಹಿಂಗೆ ಆದ್ರೆ ಮುಂದೆ ಈ ಮನೇಲಿ ನಿನ್ ಪರಿಸ್ಥಿತಿ ಏನಾಗ್ತದೆ ಅಂತ ಯೋಚನೆ ಮಾಡು. ಮಾವ, ನೀನಿದ್ರೇನೆ ನಾವಿಬ್ರು ಮಾವ. ನೀನ್ ಹೀಗೆ ಈ ಮನೇಲಿ ನಿನ್ ಹಿಡ್ತಾ ಕಳ್ಕೊಳ್ತಾ ಹೋದ್ರೆ ನಾನು ಅಮ್ಮ ಇಬ್ರು ಬೀದಿಗೆ ಬೀಳ್ಬೇಕಾಗತ್ತೆ. ಅಯ್ಯಯ್ಯೋ, ನಾವಿಬ್ರೇ ಅಲ್ಲ, ನಮ್ಮಿಬ್ರ ಜೊತೆ ನೀನು ಬೀದಿಗೆ ಬೀಳ್ಬೇಕಾಗತ್ತೆ ಮಾವ. ಆಮೇಲೆ ಖಂಡಿತ ಇವ್ರು ಯಾರು ನಮ್ಮನ್ ಬದುಕಕ್ ಬಿಡಲ್ಲ ಮಾವ. ಸ್ವಲ್ಪ ಬಾಯಿ ಮುಚ್ಕೊಂಡು ನಿಂತ್ಕೋತೀರಾ? ನನಗೆ ತಲೆ ಬಿಸಿ ಅಂದ್ರೆ ಇವ್ರದ್ದು ಬೇರೆ ರಂಪಾಟ. ನನಗೆ ಗೊತ್ತಿದೆ ಯಾರನ್ನ ಎಲ್ಲಿ ಹೇಗೆ ಬಿಗಿ ಮಾಡಬೇಕು ಅಂತ. ಆ ತುಳಸಿ ಪ್ರಮಾಣ ವಚನ ಸ್ವೀಕಾರ ಮಾಡ್ಲಿ, ನೋಡ್ತಾ ಇರಿ ಈ ನಂಜಪ್ಪ ಏನ್ ಮಾಡ್ತಾನೆ ಅಂತ. ಬಾಬಾವ, 3 ದಿನ ಆಯ್ತು. 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 3 ದಿನ
ಅಣ್ಣ ಬಾ ಕೂತ್ಕೋ. ಪರವಾಗಿಲ್ಲ ಪುಟ್ಟಿ, ನನಗೆ ತುಂಬಾ ಕೆಲಸ ಇದೆ. ಕೆಂಪ ಏನ್ ಬಾವ ನೀನು ಅವನ ಕೈಯಲ್ಲೇ ಪಾಪ ಇರಿಸಿದ್ಯಲ್ಲ, ಕುಡಿಲಿ. ಅಯ್ಯೋ ಇರ್ಲಿ ಬಿಡು ಇಂದ್ರ, ನಾನು ಭಾರ ಹೊತ್ಕೊಳೋದು ಹೊಸ್ತೇನಲ್ಲ. ಕೆಂಪ ಅದು ನೀನು ಚೆನ್ನಾಗಿದ್ದಾಗ, ಈಗ ನಿಂಗೆ ಹೊಲಿಗೆ ಹಾಕಿದ್ದಾರೆ. ಕೇಳೋದು ಮರ್ತೋಯ್ತು. ಹೇಗಿದ್ಯಾ ಕೆಂಪ? ನಮ್ಮ ಶಿವಣ್ಣ ಜೊತೆಗಿದ್ರೆ ನಾನು ಸಾಕತ್ತಾಗಿರ್ತೀನಿ. ಕೆಂಪ ನಿಜವಾಗ್ಲೂ ಆ ಕೆಲಸ ನಾನು ಮಾಡಿಸಿಲ್ಲ ಕೆಂಪ. ಅಯ್ಯೋ ಅದು ಯಾಕೆ ತುಳ್ಸವ? ಶಿವಣ್ಣ ನೀನು ಬಂದಿರೋ ವಿಷಯ ಹೇಳಪ್ಪ. ಪುಟಿ, ಹಬ್ಬದ ದಿನ ನಿನ್ನ ಗೆಲುವನ್ನ ನನಗೆ ಉಡುಗೊರೆಯಾಗಿ ಕೊಟ್ಟಿದ್ಯಾ. ಈ ಸಂತೋಷನ ನಾನು ಊರ್ ಜನರಲ್ಲಿ ಉಡುಗೊರೆಯಾಗಿ ಹಂಚಬೇಕು ಅಂತ ಅನ್ಕೊಂಡಿದ್ದೀನಿ. ನೀವು ನನ್ನ ಜೊತೆ ಇದ್ರೆ ನನಗಿನ್ನೂ ಸಂತೋಷ ಆಗತ್ತೆ. ಅಣ್ಣ ಇದ್ದರೆ ಆನೆ ಬಲವಂತೆ ತಂಗಿಗೆ, ತಾಯಿಯಾದೆ ನೀನು ನನಗೆ, ತಂದೆಯಾದೆ ನೀನು ನನಗೆ. ಅಣ್ಣಯ್ಯ ಹೃದಯವಂತ, ನೀನು ಹೃದಯವಂತ. ಬಾವ ಅದನ್ನೆಲ್ಲ ಆಮೇಲೆ ಮಾತಾಡೋಣ. ಅಮ್ಮ ಇನ್ನೂ ಏನ್ ನಿಂತ್ಕೊಂಡು ನೋಡ್ತಾ ಇದೀಯಾ? ನಮ್ ಬಾವ ಎಷ್ಟೋ ದಿನ ಆದ್ಮೇಲೆ ಮನೆಗೆ ಬಂದಿದ್ದಾನೆ. ಹೋಗಿ ತಿಂಡಿ ಗಿಂಡಿ ಏನಾದ್ರು ಮಾಡ್ಕೊಂಬ ಹೋಗು. ಅವ್ನ್ ಬಂದಿರೋ ಖುಷಿಗೆ ಎಲ್ಲ ಮರ್ತೇ ಹೋಯ್ತು. ಇರು ಈಗ್ಲೇ ಏನಾದ್ರೂ ತಗೊಂಡ್ ಅತ್ತೆ. ಬರ್ತೀನಿ. ಅದೆಲ್ಲ ಏನು ಬೇಡ ಅತ್ತೆ. ಬಾವ ಯಾಕೆ ಬಾವ ಇನ್ನೂ ನಮ್ಮ ಮೇಲೆ ಕೋಪನಾ? ಛೆಛೆ, ಹಾಗೆಲ್ಲ ಏನೂ ಇಲ್ಲ ಇಂದ್ರ. ನಾಳೆ ನನ್ನ ತಂಗಿ ಪ್ರಮಾಣ ವಚನ ಸ್ವೀಕರಿಸೋದಕ್ಕೆ ಯಾವ ತೊಂದರೆನೂ ಆಗ್ಬಾರ್ದು ಅಂತ ಇವತ್ತು ನಾನು ಉಪವಾಸ ಮಾಡಿ ಜಾಗರಣೆ ಮಾಡಬೇಕು ಅಂತಿದ್ದೀನಿ. ಅದಕ್ಕೆ ನನಗೇನು ಬೇಡ ಅಂದಿದ್ದು. ರಾತ್ರಿ ನೀವೆಲ್ಲರೂ ದೇವಸ್ಥಾನಕ್ಕೆ ಜಾಗರಣೆಗೆ ಬಂದ್ರೆ ಇನ್ನೂ ಚೆನ್ನಾಗಿರುತ್ತೆ. ಖಂಡಿತ ಬರ್ತೀನಿ ಶಿವರಾಜು. ಇಂದ್ರ, ನೀನು ಬರಬೇಕು. ಖಂಡಿತ ಬಾವ. ಶಿವರಾತ್ರಿ ದಿನ ಶಿವನೇ ಖುದ್ದಾಗಿ ಬಂದು ಕರೆದ್ಮೇಲೆ ಇಲ್ಲ ಅಂತ ಹೇಳಕ್ಕಾಗತ್ತಾ? ಪುಟಿ, ಈಗ್ಲಾದ್ರೂ ನೀನ್ ಅಣ್ಣ ತಂದಿರೋ ಉಡುಗೊರೆನ್ ತಗೋತೀಯ? ಸರಿ ತಗೋಮ್ಮ. ಕೆಂಪ ಕುಡಿಲಿ. ಅದೇ ಮನೆಯವ್ರು ಎಲ್ರಿಗೂ ಇದ್ರಲ್ಲಿ ಉಡುಗೊರೆ ಇದೆ, ಕೊಟ್ಬಿಡಿ. ಅಯ್ಯೋ ನಮ್ಗೆಲ್ಲ ಯಾಕಪ್ಪ ತರೋಕೋದೆ? ತುಳಸಿ ಗೊಬ್ಳಗ್ ತಂದಿದ್ರೆ ಸಾಕಾಗ್ತಿರ್ಲಿಲ್ವಾ? ಅತ್ತೆ, ನನ್ನ ತಂಗಿಗೆ ನಾನು ಉಡುಗೊರೆ ಕೊಟ್ಟೆ. ಅದೇ ರೀತಿ ನನ್ನ ತಂದೆ ಇದ್ದಿದ್ರೆ ಅವ್ರ ತಂಗಿಗೂ ಉಡುಗೊರೆ ಕೊಡ್ತಾ ಇದ್ರು ತಾನೆ.